ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ ಜಿಎನ್ ಆಚಾರ್ಯ. ನಾಳೆ ಸಂಜೆ 6:30ಕ್ಕೆ ಭಾರತದ ಮೊದಲ ಮಹಿಳೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಭಯರಾಣಿ ವೀರ ಅಬ್ಬಕ್ಕರ್ ಅವರ 500ನೇ ವರ್ಷದ ಜಯಂತ್ಯೋತ್ಸವದ ಪ್ರಯುಕ್ತ ರಿಪ್ಪನ್ಪೇಟೆಯಲ್ಲಿ ಪಂಜಿನ ಮೆರವಣಿಗೆ. ರಾಣಿ ಅಬ್ಬಕ್ಕರ್ ಅವರ ರಥಯಾತ್ರೆಯು ಬೆಂಗಳೂರಿನಿಂದ ಹೊರಟು ತುಮಕೂರು ಹಾಗೂ ಚಿತ್ರದುರ್ಗ, ಚಿಕ್ಕಮಗಳೂರು ಮಾರ್ಗವಾಗಿ ಶಿವಮೊಗ್ಗಕ್ಕೆ ನಾಳೆ ಬರಲಿದೆ. ಈ ಬಗ್ಗೆ ನಮ್ಮ ಸ್ಟುಡಿಯೋದಲ್ಲಿ ಎಬಿವಿಪಿ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ಮದನ್ ಅವರು ಮಾತನಾಡಿದರು. ಇತಿಹಾಸ ಪುಟಗಳಲ್ಲಿ ಹಲವಾರು ಸ್ವತಂತ್ರ ಹೋರಾಟಗಾರರ ಹೆಸರು ಈಗಿನ ಕಾಲಘಟ್ಟದಲ್ಲಿ ಅಳಿವಿನ ಅಂಚಿನಲ್ಲಿದೆ. ಇದನ್ನೆಲ್ಲ ಗಮನಹರಿಸಿದಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಶ್ವದ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಪರಿಷತ್ತು ಅಂತೇಳಿ ನಮ್ಗೆ ಏನು ಅನಿಸ್ಕೊಂಡಿದೆ. ಆ ಪರಿಷತ್ತು ರಾಣಿ ಅಬ್ಬಕ್ಕರ್ ಅವರ ಜಯಂತ್ಯೋತ್ಸವ ಮಾಡಬೇಕು ಅಂತೇಳಿ, ರಥಯಾತ್ರೆಯನ್ನು ಮಾಡಬೇಕು ಅಂತೇಳಿ ಈ ವರ್ಷ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ 500ನೇ ವರ್ಷದ ಜಯಂತ್ಯೋತ್ಸವ ಇದೆ. ಹಾಗೆ ಈಗಿನ ಕಾಲಘಟ್ಟದಲ್ಲಿ ಶೈಕ್ಷಣಿಕ ವಿಚಾರದಲ್ಲಿ ಇತಿಹಾಸಕಾರರ ಬಗ್ಗೆ ಹೆಸರುಗಳು ಅಳಿಸೋಗಿದ್ದವು. ಪಠ್ಯಪುಸ್ತಕ ಪರಿಷ್ಕರಣೆ ಇರ್ಬೋದು, ಇನ್ನಿತರ ಹಲವಾರು ವಿಚಾರಗಳನ್ನು ಒಳಗೊಂಡಂತೆ ವಿಚಾರಗಳೆಲ್ಲವೂ ಅಳಿವಿನಂಚೆ ಹೋಗಿದೆ. ಹಾಗೆ ರಥಯಾತ್ರೆಗೆ ಸಂಬಂಧಪಟ್ಟಂತೆ ದಾವಣಗೆರೆಯಿಂದ ಒಂದು ಮೂಲವಾಗಿ, ಬೆಂಗಳೂರಿಂದ ಒಂದು ಮೂಲವಾಗಿ ರಥಯಾತ್ರೆ ಹೊರಟಿದೆ. ದಾವಣಗೆರೆಯಿಂದ ಹೊರಟಂತಹ ರಥಯಾತ್ರೆ ಚಿತ್ರದುರ್ಗ ಮತ್ತೆ ತುಮಕೂರು, ಚಿಕ್ಕಮಗಳೂರು, ಅರಸೀಕೆರೆ ಭಾಗವಾಗಿ ಶಿವಮೊಗ್ಗಕ್ಕೆ ಬಂದು ತಲುಪುತ್ತೆ. ಇಂದು ಚಿಕ್ಕಮಗಳೂರಲ್ಲಿದೆ. ಅಂದರೆ ನಾಳೆ 12ನೇ ತಾರೀಕು ಬೆಳಗ್ಗೆ ಶಿವಮೊಗ್ಗ ಬಂದು ರಥಯಾತ್ರೆ ತಲುಪುತ್ತೆ. ಶಿವಮೊಗ್ಗ ಬಂದಂಥ ಹೊತ್ತಿನಲ್ಲಿ ಅದಕ್ಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಕಾರಣ ಇದೆ. ಇವಾಗ ಪರಿಷತ್ತಿನ ಕಾರ್ಯಗಳು ಶಿವಮೊಗ್ಗದಲ್ಲಿ, ಸಾಗರದಲ್ಲಿ ಮತ್ತು ಹೊಸನಗರದಲ್ಲಿ ಅತ್ಯಂತ ಹೆಚ್ಚಿನಲ್ಲಿ ಸಂಘಟನೆಕಾರರಿದ್ದಾರೆ. ಪರಿಷತ್ತಿನ ಕಾರ್ಯಗಳು ನಡೀತಾ ಇದ್ದಾವೆ. ಆದರೆ ರಿಪ್ಪನ್ಪೇಟೆಯಲ್ಲಿ ಮೂಲವಾಗಿ ಪರ್ಟಿಕ್ಯುಲರ್ ಆಗಿ ರಿಪ್ಪನ್ಪೇಟೆಯಲ್ಲೂ ಕೂಡ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ಬಂದಿರತಕ್ಕಂಥ ಉದ್ದೇಶ. ಹೌದೌದು, ರಿಪ್ಪನ್ಪೇಟೆ ಭಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನೋದು ಈ ಟೈಮಲ್ಲಿ ಉದ್ದೇಶ ಇದೆ. ಹಾಗೆ ಇಲ್ಲಿ ವಿದ್ಯಾರ್ಥಿಗಳನ್ನ ಸಂಘಟಿತವಾಗಿ ಮಾಡಬೇಕು. ಹಾಗೆ ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ, PU ಕಾಲೇಜ್ ಇದೆ, ಹಲವಾರು ಅಹವಾಲುಗಳಿರ್ತವೆ, ತಪ್ಪು ಒಪ್ಪುಗಳಿರ್ತವೆ. ಈಗ ಶೈಕ್ಷಣಿಕ ವಿಚಾರಗಳಲ್ಲಿ ಅವನ್ನೆಲ್ಲ ಹೊರಗೆ ಬರಬೇಕು ಅಥವಾ ಅವನ್ನೆಲ್ಲ ಸರಿ ಮಾಡಬೇಕು ಅಂದರೆ ವಿದ್ಯಾರ್ಥಿ ಪರಿಷತ್ ಅನ್ನೋ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ದೃಷ್ಟಿಕೋನದಿಂದ ಇವಾಗ ನಮ್ಮ ಹೊಸನಗರ ತಾಲೂಕಿನಲ್ಲಿ ರಿಪ್ಪನ್ಪೇಟೆಯಲ್ಲಿ ರಥಯಾತ್ರೆಯ ಕಾರ್ಯಕ್ರಮವನ್ನು ಮಾಡಿ, ತದನಂತರ ಇಲ್ಲಿ ಕಾರ್ಯಕ್ರಮ ಸಮಾರೋಪಗೊಂಡು ಬೈಂದೂರು ಮುಖೇನ ಮಂಗಳೂರನ್ನು ತಲುಪುತ್ತೆ.